ಸಮರ್ಪಣೆ. ನಾವು ಭಗವಂತನಿಗೆ ಏನನ್ನು ಸಮರ್ಪಣೆ ಮಾಡಿದರೂ ಅಂತಿಮವಾಗಿ ಸಮರ್ಪಿಸಬೇಕಾದದ್ದು ಏನು ಅಂತ ಹೇಳ್ತಾ ಇದ್ದಾರೆ. ಕೋಟಿ ಕುಂಕುಮಾರ್ಚನೆ, ಲಕ್ಷ ಪತ್ರೆ ಪೂಜೆ ಇವುಗಳನ್ನು ಮಾಡುವುದಲ್ಲ. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ದೇವರಿಗೆ ಮೊದಲು ಕಿರೀಟ, ಕವಚ ಮುಂತಾದವುಗಳನ್ನು ಮಾಡಿಸಿ ತೃಪ್ತಿಯನ್ನು ಹೊಂದುತ್ತಾರೆ. ಪೂಜೆಗಳನ್ನು ಮಾಡಿಸ್ತಾರೆ, ದಾನವನ್ನು ಮಾಡ್ತಾರೆ. ಇವೆಲ್ಲವೂ ಒಳ್ಳೆಯದೇ. ಆದರೆ ಕಣ್ಣಪ್ಪನು ತನ್ನ ಪ್ರಾಣವನ್ನು ಕೊಡಲು ಸಿದ್ಧನಾಗ್ತಾನೆ, ಅದು ಒಳ್ಳೆಯದೇ. ಆದರೆ ಉನ್ಮಾದವನ್ನು ಬಿಡು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಜೀವನ ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ, ಬದಲಾಗ್ತಾ ಇರುತ್ತೆ. ಆದ್ದರಿಂದ ಎಂತಹ ಪರಿಸ್ಥಿತಿ ಎದುರಾದರೂ ಎಲ್ಲವೂ ನಮ್ಮ ಒಳಿತಿಗಾಗಿಯೇ ಆಗಿರುವುದು ಅಂತ ಭಾವಿಸಿದಾಗ ಜೀವನವು ಆನಂದಮಯವಾಗಿರುತ್ತೆ. ಆದ್ದರಿಂದ ಸಂಪತ್ತನ್ನು ಭಗವಂತನಿಗೆ ಸಮರ್ಪಿಸುವುದಕ್ಕಿಂತಲೂ, ದಾನಕ್ಕಿಂತಲೂ, ಪ್ರಾಣಕ್ಕಿಂತಲೂ ಉತ್ತಮವಾದಂತಹ ಮನಸ್ಸನ್ನಿಡು ಅಂತ ಹೇಳಿದ್ದಾರೆ. ಹೇಗೆ ಅಂತಂದರೆ, ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಅಥವಾ ಶ್ರೀಮಾತ್ರೇ ನಮಃ ಹೀಗೆ ನಿರಂತರವಾಗಿ ಯಾವುದಾದ್ರೂ ಮಂತ್ರವನ್ನು ಜಪಿಸುತ್ತಿದ್ದರೆ ಭಗವಂತನ ಅನುಗ್ರಹವಾಗುತ್ತೆ.